ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿರ್ತೀರಾ ಅನ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ಇಲ್ಲಿ ನೋಡಿ, ನಾವು ಹೋಗ್ತಾ ಇರೋದು ಬಂದ್ಬಿಟ್ಟು ಒಂದು ಬರ್ತ್ಡೇ ಫಂಕ್ಷನ್ಗೆ. ನಿಮಗೆ ಆಲ್ರೆಡಿ ನೋಡಿ ಗೊತ್ತಾಗಿರುತ್ತೆ ಅನ್ಕೊತೀನಿ ಯಾರು ಬರ್ತಾರೆ ಅಂತ ಹೇಳ್ಬಿಟ್ಟು. ಆಮೇಲೆ ಇಲ್ಲಿ ನೋಡಿ, ನಾವು ಕೇಕ್ ತೊಗೊಂಡೋಗೋಣ ಅಂತ ಹಾಸನ ಅಯ್ಯಂಗಾರ್ ಬೇಕರಿಗೆ ನಾವು ಹೋದ್ವಿ, ದಾಸಸಹಳ್ಳಿಯಲ್ಲಿ. ಇಲ್ಲಿ ನೋಡಿ, ರೋಡ್ ಕ್ರಾಸ್ ಮಾಡ್ಕೊಂಡು ಹೋದ್ವಿ. ಹೋಗ್ಬಿಟ್ಟು ನೋಡಿದ್ರೆ ಒಂದು 2-3 ಥರ ಕೇಕ್ಗಳಿತ್ತು. ಅದರಲ್ಲಿ ನಮಗೆ ಈ ಕೇಕ್ ಇಷ್ಟ ಆಯಿತು. ತಗೊಂಡು ಇಲ್ಲಿ ನೋಡಿ ನಾವು ಬಂದಾಯಿತು ಕೇಕ್ ಕಟ್ಟಿಂಗ್ ಟೈಮಲ್ಲಿ. ಇಲ್ಲಿ ನೋಡಿ, ಅಂಕಲ್ ಬಂದು ಪ್ರೇಯರ್ ಮಾಡ್ತಾ ಇದ್ದಾರೆ. ಆವಾಗ ಎಲ್ಲರೂ ಪ್ರೇಯರಲ್ಲಿ ನಿಂತ್ಕೊಂಡಿದ್ದು ನೋಡಿ. ನಾನು ಎಲ್ಲರೂ ಪ್ರೇಯರ್ ಆದಮೇಲೆ ಒಂದು ಹಾಡನ್ನು ಹಾಡಿ ನಾವು ಕೇಕ್ ಕಟ್ ಮಾಡಿದ್ವಿ. ಎಲ್ಲರೂ ವಿಶ್ ಮಾಡಿ ಹ್ಯಾಪಿ ಬರ್ತ್ಡೇ ಮಿರಿಯಮ್ ಅಂತೇಳಿ, ಇಲ್ಲ ಹ್ಯಾಪಿ ಬರ್ತ್ಡೇ ಮೀ ಅಂತ ಕೂಡ ಹೇಳ್ಬೋದು. ಎಲ್ಲರೂ ಕಮೆಂಟ್ ಮಾಡಿ ವಿಶ್ ಮಾಡಿ. ನೋಡಿ, ಎಲ್ಲರೂ ಹಾಡನ್ನು ಹಾಡ್ತಾಯಿದ್ರು. ಹಾಡಿದ ನಂತರ ಕೇಕ್ ಕಟ್ಟಿಂಗ್ ಟೈಮು ಬಂದ್ಬಿಡ್ತು. ಇಲ್ಲಿ ನೋಡಿ, ಇದೆ ಕೇಕು, ಪೈನಾಪಲ್ ಫ್ಲೇವರು, ಚೆನ್ನಾಗಿತ್ತು ಕೇಕು. ಎಲ್ಲಿ ನೋಡಿ, ಎಲ್ಲರೂ ಹ್ಯಾಪಿ ಬರ್ತ್ಡೇ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಇಲ್ಲಿ ನೋಡಿ, ಕೇಕ್ ಕಟ್ಟಾದಮೇಲೆ ನಾನು, ಆಮೇಲೆ ಫಾಸ್ಟ್ ಅಂಕಲ್ ಫ್ಯಾಮಿಲಿ, ಆಮೇಲೆ ಅವ್ರದ್ದಾಯಿತು ಫಾಸ್ಟ್ ಅಂಕಲ್ ಇವರು. ಮತ್ತು ಇಲ್ಲಿ ನೋಡಿ, ನಾನು ನಾದಿನಿ, ಇಬ್ಬರು ನಾದಿನಿರು. ಆಮೇಲೆ ಫಾಸ್ಟ್ ಅಂಕಲ್ ಮಗಳು, ಈ ಹುಡುಗಿ ಕೂಡ ನಾದಿನಿ. ಆಮೇಲೆ ಇಲ್ಲಿ ನೋಡಿ, ನಮ್ಮ ಹಸ್ಬೆಂಡು, ನಾದಿನಿ, ಇಬ್ಬರು ಮಕ್ಕಳು. ನಮಗೆ ಕಾಣಿಸ್ತಲ್ಲ, ಈ ಥರ ಕಾಣಿಸ್ತಾ ಇದ್ದಾಳೆ ಅಂತ ಕಮೆಂಟ್ ಮಾಡಿ. ಆಮೇಲೆ ಇಲ್ಲಿ ನೋಡಿ, ನನ್ನ ಮಗನ ಇವರು ಸೆಲ್ಫೀಸ್ ಇಟ್ಕೊತಾ ಇದ್ರು. ಹಂಗೆ ನಾನೊಂದು ವಿಡಿಯೋ ಮಾಡಿದೆ. ಆಮೇಲೆ ಎಲ್ಲ ಮುಗಿದ್ಮೇಲೆ ಪ್ರೇಯರ್ ಮಾಡಿಸ್ಕೊತಾ ಇದ್ಲು. ಪ್ರೇಯರ್ ಮುಗಿಸ್ಕೊಂಡು ನಾವು ಇಲ್ಲಿ ನೋಡಿ ಸ್ಟೆಪ್ಸ್ ಇಳಿದ್ವಿ. ನಾವು ಹೋಗ್ತಾ ಇರೋದು ಫ್ಯಾಮಿಲಿ ಡಿನ್ನರ್. ಇಲ್ಲಿ ನೋಡಿ, ಎಲ್ಲರೂ ಬಂದು ಕೂತ್ಕೊಂಡ್ಬಿಟ್ವಿ. ಅದೇ ದಾಸಸಲ್ಲಿ ವೀನಸ್ ಬಿರಿಯಾನಿಯಲ್ಲಿ. ಅಲ್ಲಿ ನಮಗೇನೋ ಒಂಥರ ಅಟ್ಯಾಚ್ಮೆಂಟ್ ಆಗಿಬಿಟ್ಟಿದೆ, ಚೆನ್ನಾಗಿದೆ, ನಮಗೆಲ್ಲ ಸೆಟ್ ಆಗೋಯ್ತಲ್ಲಿ. ಇಲ್ಲಿ ನೋಡಿ, ಬಾಳೆ ಎಲ್ಲ ಹಾಕ್ಬಿಟ್ಟು ಕಾಯ್ತಾಯಿದ್ರು ಎಲ್ಲರೂ. ಆಮೇಲೆ ಇಲ್ಲಿ ನೋಡಿ, ಎಲ್ಲರೂ ಕಾಯ್ತಾ ಇದ್ದೀವಿ. ನೆಕ್ಸ್ಟ್ ಊಟ ಬಂತು. ಆಮೇಲೆ ಎಲ್ಲರೂ ಅವ್ರವ್ರ ಹಾಕ್ಕೊಂಡು ತಿಂದ್ಬಿಟ್ಟು ಲಾಸ್ಟಲ್ಲಿ ಎಲ್ಲರೂ ಎದ್ದೊಳ್ಬಿಟ್ಟಿದ್ವಿ. ಬಟ್ ಇವ್ರು ಮಾತ್ರ ಲೇಟ್ ಆಗಿಬಿಟ್ಟಿದ್ರು. ಇಲ್ಲಿ 3 ಜನ, ಈ ಕಡೆ ಬೆಂಚಲ್ಲಿ ಒಬ್ಬರು. ನೋಡಿದ್ರಿ A few moments later. ಇಲ್ಲಿ ನೋಡಿ, ಎಲ್ಲ ಊಟ ಮುಗಿಸ್ಕೊಂಡು ನಾವು ವೀನಸ್ ಬಿರಿಯಾನಿಯಿಂದ ಕೆಳಗಡೆ ಇಳಿದು ಬರ್ತಾ ಇದ್ದೀವಿ. ಯಾವಾಗಲೂ ನನ್ನ ವೀಡಿಯೋ ನಾನೇ ಮಾಡೋದ್ರಿಂದ ನಾನು ಕ್ಯಾಪ್ಚರೇ ಆಗಲ್ಲ. ಅದರಿಂದ ನೋಡಿ, ಇಲ್ಲಿ ಬೇರೆಯವ್ರ ಹತ್ರ ಕೊಟ್ಬಿಟ್ಟು ನಾನು ವೀಡಿಯೋ ಒಳಗಡೆ ಬಂದೆ. ಆಮೇಲೆ ಅವ್ರನ್ನೆಲ್ಲ ಡ್ರಾಪ್ ಮಾಡಿಬಿಟ್ಟು ನಾವು ಕೂಡ ಮನೆ ಕಡೆ ಹೊರಡ್ವಿ. ಆಮೇಲೆ ಇಲ್ಲಿ ನೋಡಿ, ದಾರಿಯಲ್ಲೆಲ್ಲ ಇಷ್ಟು ನಾಯಿಗಳು ಅಂತಂದರೆ ಅಪ್ಪ, ನಾಯಿ ಜನಸಂಖ್ಯೆನೇ ಜಾಸ್ತಿ ಆಗಿಬಿಟ್ಟಿದೆ. ಆಮೇಲೆ ಇಲ್ಲಿ ನೋಡಿ, ನಾವು ರಿಟರ್ನ್ ಮನೆ ಕಡೆ ಹೋಗುವಾಗ ಅದೇ ಬರ್ತಡೇದೇ ಹೇಳ್ಕೊಂಡೇ ಬರ್ತಾ ಇದ್ದ ನನ್ನ ಮಗ. ಅವ್ನು ಬೇಗ ಬರ್ತಡೇ ನಡೆದು ಬಿಡ್ತಂದ್ರೆ ಯಾರ್ದಾದ್ರೂ ಅವ್ನು ಬೇಗ ಮರೆಯೋದೇ ಇಲ್ಲ, ಅದನ್ನೇ ಹೇಳ್ತಾನೆ ಇರ್ತಾನೆ. ಆಮೇಲೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಆಮೇಲೆ ಇಲ್ಲಿ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ಯಾವುದ್ರ ಮೇಲೆ ಅಂತೇಳಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.